ನಮ್ಮದು ಮೇನ್ ಲೈನು ಡೈರೆಕ್ಟ್ ಬೋರಿಂದ ಕನೆಕ್ಷನ್ ಇದೆ. ನಂತರ ಇಲ್ಲಿಂದ ವೆಂಚೂರ ಹೇಗೆ ಕನೆಕ್ಟ್ ಮಾಡಿದ್ದೀವಿ ಅನ್ನೋದು ಸ್ವಲ್ಪ ನೋಡ್ಕೊಳ್ರಿ. ಈ ಥರ ಮಾಡಿದ್ದೀವಿ. ಇದು ಮುಂದೆ ಇರೋದು ಫಿಲ್ಟ್ರ್ ನೋಡ್ಬೋದು ನೀವು. ಆ್ಯಕ್ಚುಲಿ ನಾವೆಲ್ಲ ಫಿಲ್ಟ್ರ್ ಡೈರೆಕ್ಟ್ ಕನೆಕ್ಷನ್ ಮಾಡಿಬಿಡ್ತೀವಿ ಎಲ್ಲರೂ ನಾವು. ಇದು 3 ಇಂಚಿಂದ ಇದು ವಾಲ್. ನಂತರ ನಾವೊಂದು ಟೀ ತೊಗೊಂಡು ಇದು ವೆಂಚೂರ 2 ಇಂಚಿಂದ ಆದ್ದರಿಂದ ನಾವೇನು ಮಾಡಿದ್ವಿ, ರೆಡ್ಯೂಸ್ ಮಾಡ್ಕೊಂಡಿದ್ದೀವಿ. ಇದು ಬಂದು 3, 2 ರೆಡ್ಯೂಸರ್ ಹಾಕ್ಕೊಂಡು ಬೆಂಡ್ ಹಾಕ್ಕೊಂಡು ನಾವೇನು ಮಾಡಿದ್ವಿ, ಇಲ್ಲಿಂದ ನೀರು ಪಾಸ್ ಆಗುತ್ತೆ. ಯೂಶ್ವಲಿ ಹೋಗ್ತಿರುತ್ತೆ ಈ ಥರ ನೀರು. ನೀವು ಈ ವಾಲನ್ನು ಆನ್ ಮಾಡಿದ್ರೆ ನೀರು ಬರುತ್ತೆ. ಈಗೇನು ಆನಲ್ಲಿಲ್ಲ ಮೋಟ್ರು. ನಂತರ ಇದನ್ನೇನು ಮಾಡ್ಬೇಕು, ಇದರಿಂದ ನಾವು ಡ್ರಮ್ ತುಂಬಿಸ್ಕೋಬೇಕು. ಈ ನೀರಿಂದ ಈ ವಾಲ್ ಆನ್ ಮಾಡಿ ಡ್ರಮ್ಮನ್ನು ತುಂಬಿಸ್ಕೊಂಬಿಡೋದು. ನಂತರ ಏನು ಮಾಡ್ಬೇಕಂತಂದರೆ ಈ ವಾಲನ್ನು ಬಂದ್ ಮಾಡಿ ಇದು ಇರುತ್ತಲ್ಲ, ಇಲ್ಲಿ ಒಂದು ಸೆಂಟ್ರಿಗೆ ಒಂದು ವಾಲ್ ಮಾಡಿರ್ತೀವಿ. ಈ ವಾಲ್ ಎದಕ್ಕೆಪ್ಪ ಅಂದರೆ ಈ ವೆಂಚೂರ ನೀರು ರಿಟರ್ನ್ ಹೋಗಬೇಕು. ಆ ಥರ ನಾವು ಪ್ರೆಷರ್ ಕೊಡಬೇಕು. ಈಗ ನೀರು ಬರ್ತಾ ಇರುತ್ತೆ, ಹಿಂಗೆ ಆನ್ ಮಾಡಿದ್ರೆ ನೀರು ಬರ್ತಾ ಇರುತ್ತೆ. ಇದನ್ನೇನು ಮಾಡಬೇಕು, ಇದನ್ನು ಆಫ್ ತಿರುಗಿಸ್ಬೇಕು. ಈ ಥರ ಆಫ್ ತಿರುವಾಗ ಏನಾಗುತ್ತೆ, ಈ ನೀರು ಏನಾಗುತ್ತೆ ಫುಲ್ ಪ್ರೆಷರಲ್ಲಿ ಹೋಗ್ತಿರುತ್ತೆ. ಈ ಪ್ರೆಷರ್ ಇಲ್ಲಿ ಹೋಗ್ತಿರೋ ನೀರು ಏನಾಗುತ್ತೆ, ಇದಕ್ಕೆ ಬರುತ್ತೆ. ಬಂದುಬಿಟ್ಟು ಇಲ್ಲೇನು ಮಾಡುತ್ತೆ, ಇಲ್ಲಿ ವ್ಯಾಕ್ಯೂಮನ್ನು ಕ್ರಿಯೇಟ್ ಮಾಡುತ್ತೆ. ಅಂದರೆ ಒಂಥರ ಗುಳ್ಳೆ ಥರ ಕ್ರಿಯೇಟ್ ಮಾಡುತ್ತೆ. ಇದೆಯಲ್ಲ ಇದು ಇದ್ರದ್ದು ಕೆಲಸನೇ ಅದು. ಇದೇನು ಮಾಡುತ್ತೆ, ಆ ಗ್ಯಾಪನ್ನು ಏರನ್ನು ಹಿಂದಕ್ಕೆ ಕೇಳ್ಕೊತ ಇರುತ್ತಲ್ಲ, ಅದನ್ನು ರಿಟರ್ನ್ ಏನು ಮಾಡಬೇಕು, ನಾವು ಪೈಪನ್ನು ಏನು ಮಾಡಬೇಕು, ನೀವು ಸ್ಲರ್ರಿ ಅಥವಾ ಜೀವಾಮೃತ ಬಿಡಬೇಕಾದ್ರೆ ಈ ಕನೆಕ್ಷನ್ ಮಾಡ್ಕೊಂಡಿರ್ತೀವಲ್ಲ ವೈರು, ಆ ವೈರನ್ನು ಡ್ರಮ್ಮಿಗೆ ಇಡಬೇಕು. ಇಳಿದಾಗ ಏನು ಮಾಡುತ್ತೆ, ಇದು ರಿಟರ್ನ್ ಎಳ್ದು ಆ ಗ್ಯಾಪ್ ಇರುತ್ತಲ್ಲ, ಏರ್ ಗ್ಯಾಪು, ಅದನ್ನ ಫಿಲ್ ಮಾಡ್ಕೊಂಡು ಈ ಥರ ಮುಂದೆ ಹೋಗಿ ಇಲ್ಲಿ ಜಾಯ್ನ್ ಆಗುತ್ತೆ. ಇಲ್ಲಿ ಬಂದಿರುತ್ತಲ್ಲ, ಈ ವಾಲಿಂದ ಸೀದಾ ಬಂದು ಇದು ಹೋಗುತ್ತೆ. ಮತ್ತು ಇಲ್ಲಿ ಫಿಲ್ಟ್ರ್ ಆಗುತ್ತೆ. ಸಪೋಸ್ ಕಸ ಕಡ್ಡಿ ಇದ್ದರೆ ಇದು ಫಿಲ್ಟ್ರ್ ಆಗಿ ಮತ್ತೆ ನಿಮ್ಮ ಡ್ರಿಪ್ಪಿಗೆ ಹೋಗುತ್ತೆ. ಈ ಥರ ಕೆಳಗಡೆ ಇದೆ, ಈ ಥರ ಡ್ರಿಪ್ಪಿಗೆ ಹೋಗುತ್ತೆ. ಮತ್ತು ಇಡೀ ಹೊಲನೇ ಆಯ್ತೈತೆ. ಇಷ್ಟು ವೆಂಚೂರನ ಅಳವಡಿಸ್ಕೊಳ್ಳೋದು ಭಾಳ ಸಿಂಪಲ್ ಟಿಪ್ಸು. ನೀವು ಕಂಪಲ್ಸರಿ ಇಲ್ಲಿ ವಾಲ್ ಮಾಡ್ಕೋಬೇಕಿಲ್ಲ ಅಂದರೆ ಪ್ರೆಷರ್ ಕೊಡೋಕ್ಕಾಗಲ್ಲ. ಕೆಲವೊಬ್ರು ಹಂಗೆ ಕನೆಕ್ಷನ್ ಮಾಡಿರ್ತಾರೆ, ಅದು ಏನೋ ವೆಂಚೂರ ಯೂಸ್ ಮಾಡೋದೇ ಗೊತ್ತಿರಲ್ಲ. ನಮ್ಮ ಫ್ರೆಂಡ್ಸ್ ಹೇಳಿದ್ರು, ನೀನು ಹೆಂಗೆ ಮಾಡಿದ್ಯಪ್ಪ, ಎಲ್ಲ ಬರೀ ಇದರಲ್ಲೇ ಕೊಡ್ತೀಯ ಅಂತೆಲ್ಲ ವೆಂಚೂರ್ದಲ್ಲೇ ಅಂದರು. ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇದು ತುಂಬ ಈಸಿ ಕೊಡೋದು. ಸಪೋಸ್ ನೀವು ಪೆಟ್ರೋಲ್ ಪಂಪ್ ತಗೊಂಡು ಅಲ್ಲೆಲ್ಲೇ ಕನೆಕ್ಷನ್ ಕೊಟ್ಟು ಅದರಿಂದ ಪ್ರೆಷರ್ ಮಾಡಿ, ಅದು ಪೆಟ್ರೋಲ್ ಪಂಪು ತುಂಬ ಪ್ರೆಷರ್ ಆಗುತ್ತೆ. ಆಮೇಲೆ ಏನಾದರೂ ಹೋಗೋಂಥ ಚಾನ್ಸ್ ಇದೆ. ನಮ್ಮದೆಲ್ಲ 3 ಇಂಚಿಂದು ಸಿಕ್ಕಾಪಟ್ಟೆ ನೀರಿದೆ. ಹಂಗಾಗಿ ನಾವೆಲ್ಲ 3 ಇಂಚಿಂದ ಮಾಡ್ಕೊಂಡಿದ್ದೀವಿ ವಾಲು. ಇದು ಮತ್ತು ವೆಂಚೂರ 2 ಇಂಚಿಂದ ಬರೋದು. ಮ್ಯಾಕ್ಸಿಮಮ್ 2 ಇಂಚು, ಇಲ್ಲ 1.5 ಇಂಚು, 1/4 ಇಂಚು ಅಂತ ಹೇಳ್ತಾರೆ. ಬಟ್ ನಾವು ತಂದಿರೋದು ಎಲ್ಲ 2 ಇಂಚಿಂದೆ. ತುಂಬ ಚೆನ್ನಾಗಿದೆ, ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಪೆಟ್ರೋಲ್ ಉಳಿಯುತ್ತೆ. ಆಮೇಲೆ ಅದನ್ನ ಕಾಯೋದು ತಪ್ಪುತ್ತೆ, ಡ್ರಮ್ಮು ತುಂಬಿಸೋದು ತಪ್ಪುತ್ತೆ. ಇಲ್ಲೇ ಆನ್ ಮಾಡ್ಕೊಂಡು ಹಂಗೆ ಡ್ರಮ್ ತುಂಬಿಸ್ಕೊಂಬಿಡ್ಬೋದು. ಇದರಲ್ಲಿ ತುಂಬ ಅನುಕೂಲ ಇದೆ. ವೆಂಚೂರ ಯೂಸ್ ಮಾಡಿ ನೀವು ಡೀಸೆಲ್ಲು, ಪೆಟ್ರೋಲು, ಆಮೇಲೆ ಮ್ಯಾನ್ ಪವರು ಇವೆಲ್ಲ ಉಳಿತಾಯ ಆಗುತ್ತೆ. ನಾನು ಒಬ್ಬನೇ ಮಾಡ್ತಾಯಿದ್ದೀನಿ. 6 ಎಕರೆ ಮೇಂಟೆನೆನ್ಸ್ ನಾನು ಒಬ್ಬನೇ ಮಾಡ್ತಾಯಿದ್ದೀನಿ. ಇದೆಲ್ಲ ನೋಡ್ಬೋದು, ನಮ್ಮ ಪಪ್ಪಾಯ ಇದೆಲ್ಲ ಹೌದು ನೋಡ್ರಿ, ತುಂಬ ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟ್ ನೆಲಕ್ಕೆ ಕೊಡೋಕ್ಕಿಂತ ವಾಟರ್ ಸೌಲಭ್ಯಲ್ಲಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ನೋಡ್ಕೊಬೋದು ನೀವೆಲ್ಲ. ಈ ಥರ ಬಂದಿದೆ ಪ್ಲಾಟ್. ನನಗಿನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಾನು ಇನ್ನೂ ಚೆನ್ನಾಗಿ ಬರಬೇಕಿತ್ತಂತ ನನ್ನ ಎಕ್ಸ್ಪೆಕ್ಟೇಷನ್.